ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಪ್ಪು ಪಟ್ಟಿ ಧರಿಸಿ ಕಲಬುರಗಿ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಲಾಯಿತು. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲ ಸೌಲಭ್ಯ ಇಲ್ಲದೆ ಪರದಾಡುವಂತಾಗಿದೆ. ಗ್ರಾಮಗಳಲ್ಲಿ ಒಂದು ಸುಸಜ್ಜಿತವಾದ ಕಚೇರಿ ಕೂಡ ಇಲ್ಲ. ಇದರಿಂದ ನಾವು ಪರದಾಡುವಂತಾಗಿದೆ ಎಂದು ಗ್ರಾಮಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಾಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಇಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅವರ ವಿವಿಧ ಬೇಡಿಕೆಗಳಿಗಾಗಿ ರಾಜ್ಯ ಸಂಘದ ನಿರ್ದೇಶನದಂತೆ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಷ್ಕರದ ಒಂದು ಮುಷ್ಕರದಲ್ಲಿರ್ತಕ್ಕಂಥ ಬೇಡಿಕೆಗಳು ಸುಮಾರಿವೆ. ಗ್ರಾಮಾಡಳಿತ ಅಧಿಕಾರಿಗಳು ಸರ್ಕಾರದ ಯಾವುದೇ ಕಾನೂನುಗಳನ್ನು ಅಥವಾ ಯಾವುದೇ ಯೋಜನೆಗಳನ್ನು ಪ್ರಾಥಮಿಕ ಹಂತದಲ್ಲಿ ಅನುಷ್ಠಾನಕ್ಕೆ ತರುವಲ್ಲಿ ಪ್ರಾಮುಖ್ಯತೆ ಪಾತ್ರ ವಹಿಸುತ್ತಾರೆ. ಸರ್ಕಾರದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಯೋಜನೆಗಳನ್ನು ಗ್ರಾಮ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರುವಲ್ಲಿ ನಮ್ಮಗಳ ಪಾತ್ರ ಮಹತ್ವದಾಗಿರುತ್ತದೆ. ಸೊ ಈ ನಿಟ್ಟಿನಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಪ್ರತಿಯೊಂದು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಬಟ್ ನಮ್ಮಗಳದೇ ಆದ ಒಂದು ಮೂಲ ಸೌಕರ್ಯಗಳು, ನಮ್ಮಗಳಿಗೆ ಆಗ್ತಕ್ಕಂಥ ಪೀಠೋಪಕರಣಗಳು, ಕಚೇರಿ ವ್ಯವಸ್ಥೆ ಆಯಿತು ಏನೂ ಇಲ್ಲ. ಸೊ ಯಾವುದೇ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮಕ್ಕೆ ಹೋದಲ್ಲಿ ಯಾವುದೋ ಹನುಮಾನ್ ದೇವ ಟೆಂಪಲ್ ಕಟ್ಟಿ ಮೇಲ್ಗಡೆ ಅಥವಾ ಚಾವಡಿ ಹತ್ರ ಅಥವಾ ಇನ್ನಿತರ ಮಸೀದಿ ಹತ್ರ ಅಲ್ಲಿ ಕೆಲಸ ಮಾಡಿ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಈ ಸದ್ಯಕ್ಕಿದೆ. ಸೊ ನಾವು ಕೇಳೋದು ಅಷ್ಟೇ, ಸರ್ಕಾರದಿಂದ ತಾವು ನಮಗೆ ಮೂಲ ಸೌಕರ್ಯಗಳನ್ನು ಕೊಡಿ, ಮೂಲ ಪೀಠೋಪಕರಣಗಳನ್ನು ಕೊಡಿ. ನಾವುಗಳು ನಿಮ್ಮ ಸರ್ಕಾರದ ಕೆಲಸವನ್ನು ಇನ್ನೂ ಅಧಿಕವಾಗಿ ಪ್ರಾಮಾಣಿಕವಾಗಿ ಮಾಡ್ತೀವಿ. ಸೊ ನಮ್ಗಳಿಗೆ ಆಗ್ತಕ್ಕಂಥ ಕೆಲಸದ ಒತ್ತಡಗಳಲ್ಲಿ ಕೂಡ ಸುಮಾರು ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕವಾಗಿ ನೊಂದು, ಕೆಲವರಂತೂ ಆ ಒಂದು ಕೆಲಸದ ಒತ್ತಡದಲ್ಲಿ ಹೃದಯಾಘಾತ ಕೂಡ ಮೃತಪಟ್ಟಿದ್ದು ಸುಮಾರು ಉದಾಹರಣೆಗಳಿವೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸಂಘದ ಒಂದು ನಿರ್ದೇಶನದಂತೆ ಇಂದು ಈ ಕಲಬುರಗಿ ತಾಲೂಕಾ ಕಚೇರಿ ಆವರಣ ಎದುರುಗಡೆ ನಾವು ತಾಲೂಕಾ ಅಧ್ಯಕ್ಷರಾದ ಶ್ರೀ ಜುಬೇರ್ ಅವರ ನೇತೃತ್ವದಲ್ಲಿ ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ರೀತಿಯಲ್ಲಿ ಇಂದು ರಾಜ್ಯ ಸಂಘ ನಿರ್ದೇಶನದಂತೆ ಇಂದು ಆಯಾ ತಾಲೂಕುವಾರು ಮುಷ್ಕರಗಳಿವೆ. ಸೊ ನಾಳೆ ಏನಪ್ಪ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಸಂಘದ ವತಿಯಿಂದ ಕೂಡ ಇದೆ. ಸೊ ಕಾನ್ಸೆಪ್ಟ್ ಅಷ್ಟೇ ಇದೆ. ಕಾನ್ಸೆಪ್ಟ್ ಏನಪ್ಪ ಅಂದರೆ ನಮ್ಗಳಿಗೆ ಮೂಲ ಸೌಕರ್ಯ ದೊರಕಿಸ್ಕೊಡಿ. ಸಂಘಕ್ಕೆ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸೌಕರ್ಯ ಬೇಕು, ಮೂಲಭೂತ ಸೌಕರ್ಯ ಬೇಕು, ಬೇಕೇ ಬೇಕು. ಕೆಲಸ ಮಾಡೋಕ್ಕೆ ಅನೇಕ ಆ್ಯಪ್ನಲ್ಲಿ ಕೆಲಸ ಮಾಡಬೇಕು, ಆದರೆ ಸರ್ಕಾರದಿಂದ ಯಾವುದೇ ಸಾಮಗ್ರಿಗಳು ನೀಡಿಲ್ಲ. ಮೊಬೈಲ್ ತಾಂತ್ರಿಕ ಅಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯಬೇಕು. ಉತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಡಾಟಾ ನೀಡಬೇಕು ಎಂದು ಆಗ್ರಹಿಸಿ ಸಾಂಚಿತ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ನಾನು ವಾಣಿಶ್ರೀ BO ಹಿರಾಪುರ. ಇಂದು ನಾವು ರಾಜ್ಯಾದ್ಯಂತ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ನಮ್ಮ ಮೂಲ ಬೇಡಿಕೆಗಳ ಈಡೇರಿಕೆಗೋಸ್ಕರ ಮುಷ್ಕರವನ್ನು ಆರಂಭಿಸಿದ್ದೇವೆ. ನಾವು ಸುಮಾರು 20ಕ್ಕಿಂತ ಹೆಚ್ಚಿನ ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಅವು ಎಲ್ಲನೂ ಏಕಕಾಲಕ್ಕೆ ಮಾಡಬೇಕೆನ್ನುವ ಒತ್ತಡ ನಮ್ಮ ಮೇಲೆ ತುಂಬ ಇರುತ್ತದೆ. ಇದರಿಂದ ನಾವು ಮಾನಸಿಕವಾಗಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಕುಗ್ಗಿ ಹೋಗಿದ್ದೇವೆ. ಜೊತೆಗೆ ಫೀಲ್ಡ್ನಲ್ಲೂ ಸಹ ನಾವು ಎಲ್ಲ ಆ್ಯಪ್ಗಳು ಆಫೀಸ್ನಲ್ಲಿ ಕುಂತು ಮಾಡಲಿಕ್ಕಾಗಲ್ಲ, ಫೀಲ್ಡ್ನಲ್ಲಿ ಹೋಗಬೇಕಾಗ್ತದೆ. ಅಂಥ ಸಮಯದಲ್ಲಿ ನಮ್ಮ ಮೊಬೈಲ್ಗಳು ಕೂಡ ಕೆಲಸ ಮಾಡ್ತಾಯಿಲ್ಲ. ಯಾಕಂದರೆ ಬಿಸಿಲಿಗೆ ಹೀಟಾಗಿ
ವರ್ಕ್ ಮಾಡ್ಲಾರ್ದಂಗೆ ನಾವು ಅಲ್ಲಿ ಬಿಸಿಲಲ್ಲಿ ನಿಂದಿರೋ ಒಂದು ಪರಿಸ್ಥಿತಿಯನ್ನು ನಾವು ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳು ಕೂಡಿ ಇವತ್ತಿನ ದಿನ ನಾವು ಮುಷ್ಕರ ಕೈಗೊಂಡಿದ್ದೆವು ತಾಲೂಕಾ ಕಚೇರಿಯಲ್ಲಿ. ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸಿ ನೀಡುವ ಬಗ್ಗೆ ನಮಗೆ ಹಲವಾರು ಸಮಸ್ಯೆಗಳು ಇದ್ದು ಇವತ್ತಿನ ದಿನ ಎಲ್ಲ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಮಿತ್ರರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.